ನಮಸ್ಕಾರ ಎಲ್ಲ ಪ್ರೀತಿಯ ಜ್ಞಾನದರ್ಶನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ. ಇವತ್ತಿನ ದಿನ ನಾವು ಪೊಲಿಟಿಯ 10 ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಅದಕ್ಕೂ ಮುನ್ನ ಕೆಲವೊಂದು ಸೂಚನೆ ಇದೆ. ಕೆಲವರು ಅಕ್ಷರದಾಸೋಹ ಮ್ಯಾಗ್ಝೈನ್ನ ಮಂತ್ಲಿ ಮ್ಯಾಗ್ಝೈನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀರಾ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಸ್ಟಡಿ ಮೆಟೀರಿಯಲ್ ಅಂತ ಇದೆ. ಈ ಸ್ಟಡಿ ಮೆಟೀರಿಯಲ್ ಅಂತಕ್ಕಂಥ ಒಂದು ಪೇಜಿಗೆ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಜ್ಞಾನದರ್ಶನ ಮ್ಯಾಗ್ಝಿನ್ಸ್ ಬರುತ್ತೆ. ಈ ಮ್ಯಾಗ್ಝಿನ್ನ ಈ ಪಿಕ್ಚರ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಯಿತು, ಅದು ಡೌನ್ಲೋಡ್ ಆಗುತ್ತೆ ಅನ್ನೋದನ್ನ ಹೇಳುತ್ತಾ ನಾನು ಮುಂದುವರಿಯೋದಕ್ಕೆ ಬಯಸ್ತೇನೆ. ಅದಾದ ನಂತರ ಕೆಲವರು ಸರ್ ಆನ್ಲೈನ್ ಮತ್ತು ಆಫ್ಲೈನು ಕನ್ನಡ ಕ್ಲಾಸಸ್ಸು ಅಂದರೆ ಫುಲ್ ಲೆಂತ್ ಕ್ಲಾಸಸ್ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಿದ್ರು. ಮುಂದಿನ ಜುಲೈ ತಿಂಗಳಿನಲ್ಲಿ ಶುರುವಾಗುವಂಥ ಸಾಧ್ಯತೆಗಳಿದೆ. ಅದಕ್ಕೆ ರಿಜಿಸ್ಟ್ರೇಷನ್ ಓಪನ್ ಆಗಿದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಈಗ ಪ್ರಶ್ನೆಗೆ ಬರೋಣ. 61ನೇ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್ ಅಂತ ಇದೆ. ಇದು ಪ್ರೆಸ್ ಕೌನ್ಸಿಲ್ಗೆ ಸಂಬಂಧಪಟ್ಟದ್ದಾಗಿದೆ. ದ ಪ್ರೆಸ್ ಕೌನ್ಸಿಲ್ಸ್ ಆಫ್ ಇಂಡಿಯಾ ಇಸ್ ಅನ್ ಆಟೋನಮಸ್ ಕ್ವಾಸಿ ಜುಡಿಷಿಯಲ್ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಪ್ರೆಸ್ ಕೌನ್ಸಿಲ್ಸ್ ಆಫ್ ಇಂಡಿಯಾದ ಬಗ್ಗೆ ಕೇಳಿದ್ದಾರೆ. ಆಟೋನಮಸ್ ಮತ್ತು ಕ್ವಾಸಿ ಜುಡಿಷಿಯಲ್ ಅಂದರೆ ಅರೆ ನ್ಯಾಯಿಕ ಅಂತ ಒಂದು ಅರ್ಥ. The Press Information Bureau provides accreditation to media persons so to have easy access to the information from the government resources. ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಅಮಾಂಗ್ ಆಲ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ಮಹಾರಾಷ್ಟ್ರ ಪಬ್ಲಿಷಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ನ್ಯೂಸ್ ಪೇಪರ್ಸ್. ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ ಮಹಾರಾಷ್ಟ್ರ ಅಲ್ಲ, ಉತ್ತರ ಪ್ರದೇಶ ಅಂತಕ್ಕಂಥ ಉತ್ತರ ನಮಗೆ ಸಿಗ್ತದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪತ್ರಿಕೆಗಳನ್ನು ಮುದ್ರಿಸಲಾಗುತ್ತದೆ. ಹಾಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ನ್ಯೂಸ್ ಏಜೆನ್ಸಿ ಇನ್ ದ ಕಂಟ್ರಿ. ಇದು ಕೂಡ ಸರಿಯಾದ ಉತ್ತರ. ಇಲ್ಲಿ ಸಿ ಆಪ್ಷನ್ನು ರಾಂಗ್ ಆಗಿದೆ. ಯಾಕೆಂತಂದರೆ ಉತ್ತರಗಳು ನಾವು ನೋಡಬಹುದು, ಇಲ್ಲಿ ಕಾಣಿಸ್ತಾ ಇದೆ. ದ ಟಾಪ್ 3 ಸ್ಟೇಟ್ಸ್ ಹ್ಯಾವಿಂಗ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಪಬ್ಲಿಕೇಶನ್ಸ್ ವರ್ಡ್ ಉತ್ತರ ಪ್ರದೇಶ್ 16,130 ಪತ್ರಿಕೆಗಳು. ಅದಾದ ನಂತರ ಮಹಾರಾಷ್ಟ್ರ ಬರುತ್ತೆ, ಅದಾದ ನಂತರ ಡೆಲ್ಲಿ ಬರುತ್ತದೆ. ಅದಾದಮೇಲೆ ಪ್ರೆಸ್ ಕೌನ್ಸಿಲ್ಸ್ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿಗಳನ್ನು ಕೂಡ ನಾನು ಕಲೆ ಹಾಕಿದ್ದೇನೆ. ಫಸ್ಟ್ ಕಾನ್ಸ್ಟಿಟ್ಯೂಟೆಡ್ ಆನ್ 4th July 1966 ಆ್ಯಸ್ ಅನ್ ಆಟೋನಾಮಸ್ ಮತ್ತು ಸ್ಟ್ಯಾಚ್ಯುಟರಿ ಅಂದರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಕ್ವಾಸಿ ಜುಡಿಷಿಯಲ್ ಬಾಡಿ by the Parliament of India on the recommendation of the first press commission, Justice J.R. ಮುದೋಳ್ಕರ್. ಇದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾಧ್ಯವಾದರೆ ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂತಂದರೆ ಕೆಲವೊಮ್ಮೆ ಫಸ್ಟ್ ಪರ್ಸನ್ಸ್ ಯಾರು ಅಂತ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪ್ರೆಸ್ ಕೌನ್ಸಿಲ್ಸ್ ಆಫ್ ಇಂಡಿಯಾ ನಿಮಗೆ ತಿಳಿದಿದೆ 1966ನಲ್ಲಿ ಬಂದಿದೆ, ಆಟೋನಮಸ್ ಆಗಿದೆ. ಸ್ಟ್ಯಾಚ್ಯುಟರಿ ಅಂದರೆ ಶಾಸನೀಯವಾದಂತಹ ಒಂದು ಸಂಸ್ಥೆಯಾಗಿದೆ, ಶಾಸನಬದ್ಧ ಸಂಸ್ಥೆ ಅಂತ ಕರಿತೇವೆ. ಅರೆ ನ್ಯಾಯಿಕ ಸಂಸ್ಥೆನೂ ಕೂಡ ಹೌದಾಗಿದೆ. ಇದು ಪಾರ್ಲಿಮೆಂಟ್ ಆಫ್ ಇಂಡಿಯಾದಿಂದ ಬಂದಂಥದ್ದು, ಒಂದು ಆ್ಯಕ್ಟ್ ಮುಖಾಂತರ ಬಂದಂಥದ್ದು. ಅದಾದ ನಂತರ PIB.gov.in ಅಂತ, ಇದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ದಿನಪತ್ರಿಕೆಗಳನ್ನು ಅಥವಾ ದಿನದಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನು ನೋಡೋದಕ್ಕೆ ನಾವು ಬಯಸ್ತಕ್ಕಂಥದ್ದು. ದಿನಪತ್ರಿಕೆಗಳಲ್ಲ, ಸರ್ಕಾರದ ಗೆಜೆಟೆಡ್ನಲ್ಲಿ ಮುದ್ರಿತವಾಗುವಂತಹ ನ್ಯೂಸ್ಗಳು ಅಂದರೆ ಸರ್ಕಾರದಿಂದನೇ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ PIBನ ನಾವು ಯಾವಾಗಲೂ ಓದೋದು ಬಹಳ ಮುಖ್ಯ ಅನಿಸ್ತದೆ. PIB.gov.inಗೆ ಹೋದರೆ ನಿಮಗೆ ಬಹಳಷ್ಟು ಮೆಟೀರಿಯಲ್ಸ್ ಸಿಗ್ತದೆ. PIB ಪ್ರೊವೈಡ್ಸ್ ಅಕ್ರಿಡೇಷನ್ ಟು ಮೀಡಿಯಾ ರೆಪ್ರೆಸೆಂಟೇಟಿವ್ ಇನ್ಕ್ಲೂಡಿಂಗ್ ಫಾರಿನ್ ಮೀಡಿಯಾ ಅಟ್ ದ ಹೆಡ್ ಕ್ವಾರ್ಟರ್ಸ್. ಅದು ಕೂಡ ಸರಿಯಾದಂಥದ್ದು. ಇದನ್ನು ನಾನು ಸ್ಟೇಟ್ಮೆಂಟ್ನ ಕಲೆ ಹಾಕಿ ಇಲ್ಲಿ ತಗೊಂಬಂದು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವೀಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಎಲೆಕ್ಟ್ರಲ್ ಕಾಲೇಜ್ ಫಾರ್ ದ ಪ್ರೆಸಿಡೆಂಟ್ ಎಲೆಕ್ಷನ್ ಇನ್ ಇಂಡಿಯಾ. ಎಲೆಕ್ಟ್ರಲ್ ಕಾಲೇಜ್ ಅಂತಂದ್ರೆ ಏನು ಅಂತ. ಪ್ರೆಸಿಡೆಂಟ್ ಎಲೆಕ್ಷನ್ಗೆ ವೋಟ್ ಹಾಕೋಂಥವ್ರು ಯಾರು? ಎಲೆಕ್ಟ್ರಲ್ ಕಾಲೇಜ್ ನಾನು ನಿನ್ನೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೆ. ಎಲೆಕ್ಟ್ರಲ್ ಕಾಲೇಜ್ ಯಾರು ಅಂತಂದರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಲೋಕಸಭಾ, ಅದಾದ ನಂತರ ವಿಧಾನಸಭಾ. ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ವಿಧಾನ ಪರಿಷತ್ನಿಂದ ಯಾರೂ ಕೂಡ ಮತದಾನ ಹಾಕೋದಿಲ್ಲ. ಅದರಲ್ಲೂ ರಾಜ್ಯಸಭಾ ಮತ್ತು ಲೋಕಸಭಾ ವಿಧಾನಸಭೆಯಲ್ಲಿ ಕೇವಲ ಎಲೆಕ್ಟೆಡ್ ಆಗಿರ್ತಾರಲ್ಲ ಅವ್ರು ಮಾತ್ರ ಮತದಾನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ರಾಜ್ಯಸಭೆಯಲ್ಲಿ 12 ಜನನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ಲೋಕಸಭೆಯಲ್ಲಿ ಮುಂಚೆ +2 ಆಂಗ್ಲೋ ಇಂಡಿಯನ್ಸ್ಗಳನ್ನು ನಾಮನಿರ್ದೇಶನ ಮಾಡ್ತಾಯಿದ್ರು. ಈಗ ಆಂಗ್ಲೋ ಇಂಡಿಯನ್ಸ್ಗಳ ಮುಂದುವರಿಸ್ತಾ ಇಲ್ಲ. ವಿಧಾನಸಭೆಯಲ್ಲೂ ಕೂಡ +1 ಆಂಗ್ಲೋ ಇಂಡಿಯನ್ ಇರ್ತಿತ್ತು,
E+1 ಇವರು ಇಬ್ಬರು ಮತ್ತು ಇವರು 12 ಜನಕ್ಕೆ ಮತದಾನ ಮಾಡುವಂತಹ ಅವಕಾಶ ಇರಲಿಲ್ಲ ಅನ್ನೋದು ನಾವು ತಿಳ್ಕೊಬೇಕು. ಇದು ಎಲೆಕ್ಟ್ರಲ್ ಕಾಲೇಜ್ ಆಫ್ ದ ಫಾರ್ ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇನ್ ಇಂಡಿಯಾ. ಅಲ್ಲಿ ನಾವು ಸರಿಯಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಏನು ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇರ್ತದೆ. ಆಮೇಲೆ ನೀವು ಕೇಳ್ಬೋದು ಸರ್ ವಿಧಾನ ಪರಿಷತ್ನಲ್ಲೂ ಈಗ ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಂದ ಅಲ್ಲೂ ಕೂಡ ಮತದಾನ ಆಗುತ್ತೆ ಅಂತ ಏನಾದರೂ ಕೇಳಿದರೆ ಅದು ಅಡಲ್ಟ್ ಸಫ್ರೇಜ್ ಆಗಿರೋದಿಲ್ಲ. ಅಲ್ಲಿ ನಿರ್ದಿಷ್ಟ ಒಂದು ಗುಂಪು ಮಾತ್ರ ಅಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಾಗಿರುತ್ತೆ. ಅದಕ್ಕೋಸ್ಕರ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಲೋಕಸಭಾ ಆ್ಯಂಡ್ ವಿಧಾನಸಭಾ. ಇದು ಒಂದು ಕಿರು ಮಾಹಿತಿ. ಈಗ ಸ್ಟೇಟ್ಮೆಂಟ್ಸಿಗೆ ಹೋಗೋಣ. ಸ್ಟೇಟ್ಮೆಂಟ್ಸ್ನಲ್ಲಿ ಏನಿದೆ ಅಂತ ನೋಡೋಣ. The value of the vote of an elected member of legislative assembly equals to the state population number of elected MLAs of the state ಡಿವೈಡೆಡ್ ಬೈ 100 ಅಂತ ಇದೆ. ಇದು ಮುಂದಿನ ಕ್ಯಾಲ್ಕುಲೇಷನ್. ಈ ಸ್ಟೇಟ್ಮೆಂಟಿಗೆ ಅಗತ್ಯವಿರತಕ್ಕಂಥ ಕ್ಯಾಲ್ಕುಲೇಷನ್ನ ನಾನು ಮುಂದಿನ ಸ್ಲೈಡ್ಸ್ನಲ್ಲಿ ಹಾಕಿದ್ದೇನೆ, ಆವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ. ದ ವ್ಯಾಲ್ಯೂ ಆಫ್ ದ ವೋಟ್ ಆಫ್ ಅನ್ ಎಲೆಕ್ಟೆಡ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಈಕ್ವಲ್ಸ್ ಟು ದ ಟೋಟಲ್ ವ್ಯಾಲ್ಯೂ ಆಫ್ ದ ವೋಟ್ಸ್ ಆಫ್ ಆಲ್ ಎಲೆಕ್ಟೆಡ್ MLAs ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲೆಕ್ಟೆಡ್ MPs. ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಇದು 100 ಬದಲಿಗೆ 1000 ಬರಬೇಕಾಗಿತ್ತು. ಯಾವ ರೀತಿ ಒಬ್ಬ ಶಾಸಕರ ಅಥವಾ MP ಅವರ ವ್ಯಾಲ್ಯೂನ ಕಂಡುಹಿಡಿತಾರೆ ಅನ್ನೋದನ್ನ ಮುಂದಿನ ಸ್ಲೈಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ದೇರ್ ಆರ್ ಮೋರ್ ದೆನ್ 5000 ಮೆಂಬರ್ಸ್ ಇನ್ ದ ಲೇಟೆಸ್ಟ್ ಎಲೆಕ್ಷನ್. ಇದು ಕೊನೆ ಸ್ಟೇಟ್ಮೆಂಟ್ ನಗಣ್ಯ ಮಾಡಿ, ಏಕೆಂತಂದರೆ ಇದು ಹಳೆ ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಎರಡು ಸ್ಟೇಟ್ಮೆಂಟ್ಗಳು ನೋಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಈಗ ಪ್ರೆಸಿಡೆಂಟ್ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ, ಅದು ವೋಟ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನ ನಮಗೆ ತಿಳಿಸ್ತೇನೆ. ಉದಾಹರಣೆಗೆ ನಾನು ತೆಲಂಗಾಣ ರಾಜ್ಯದ ಒಂದು ಎಕ್ಸಾಂಪಲ್ನ ತೆಗೆದುಕೊಂಡಿದ್ದೇನೆ. ಇಲ್ಲಿ ತೆಲಂಗಾಣ ರಾಜ್ಯದ ಎಕ್ಸಾಂಪಲ್ ತೆಗೆದುಕೊಂಡಾಗ ಅಲ್ಲಿದ್ದಂಥದ್ದು ಅಸೆಂಬ್ಲಿ ಸೀಟ್ಸ್ ಎಷ್ಟಿದೆ, 119 ಇದೆ. ಪಾಪ್ಯುಲೇಷನ್ ಆಫ್ ತೆಲಂಗಾಣ, ಇಲ್ಲಿ ನೀವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವುದೇ ನಮ್ಮ ಚುನಾವಣೆಗೆ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿದ ರಿಆರ್ಗನೈಸೇಷನ್ ಮಾಡೋ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಸೆನ್ಸಸ್ ಡೇಟಾ ಯಾವುದು ಅಂತಂದರೆ 1971ರಲ್ಲಿ ಆದಂಥ ಜನಗಣತಿಯ ಡೇಟಾವನ್ನು ನಾವು ತೆಗೆದುಕೊಳ್ತೇವೆ. ಪಾಪ್ಯುಲೇಷನ್ ಆಫ್ ತೆಲಂಗಾಣ ಆ ಸಂದರ್ಭದಲ್ಲಿ ಇದ್ದಂಥದ್ದು 1.57 crore. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀವಿ ಅಂತ ಅಲ್ಲಿ ಸ್ಟೇಟ್ಮೆಂಟ್ 1 ಇತ್ತಲ್ಲ, ಅದು ಯಾಕೆ ರಾಂಗು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸೊ ಟೋಟಲ್ ಒಟ್ಟು ಜನ ಎಷ್ಟಿದ್ದಾರೆ ಡಿವೈಡೆಡ್ ಬೈ ಟೋಟಲು ನಂಬರ್ ಆಫ್ ಅಸೆಂಬ್ಲಿ ಸೀಟ್ಸ್. ಫಾರ್ ಎಕ್ಸಾಂಪಲು ಕರ್ನಾಟಕದ್ದು ನಾವೇನಾದರೂ ತೆಗೆದುಕೊಂಡ್ರೆ ಕರ್ನಾಟಕದ್ದು ಸುಮಾರು 3 ಲಕ್ಷ ಏನೋ ಇದೆ, 3 ಕೋಟಿ ಇದೆ. ಯಾವಾಗ 1971 ಜನಗಣತಿಯ ಪ್ರಕಾರ ಡಿವೈಡೆಡ್ ಬೈ 224 ಇಂಟು 1000 ಮಾಡಿದರೆ ಕರ್ನಾಟಕದ ಒಬ್ಬ MLAಯ ಮತ ಅಂದರೆ ಮೌಲ್ಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದನ್ನಿಲ್ಲಿ ನೋಡೋಣ. ಜನಸಂಖ್ಯೆ ಡಿವೈಡೆಡ್ ಬೈ ನಂಬರ್ ಆಫ್ ಸೀಟ್ಸ್, ಅಸೆಂಬ್ಲಿ ಸೀಟ್ಸು, ಆಮೇಲೆ ಇಂಟು 1000. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ರು, ಇಂಟು 100 ಕೊಟ್ಟಿದ್ರು. ಆಗೇನಾಗುತ್ತೆ, ಒಬ್ಬ MLA ಇರ್ತಕ್ಕಂತಹ ತೆಲಂಗಾಣ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ MLAಗೆ ಮೌಲ್ಯ ಎಷ್ಟು, ಯಾವುದರಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ. ಈಗ 132 ಅಂತ ಬಂದಿದೆ. ಟೋಟಲ್ ಒಟ್ಟಾರೆ ಎಷ್ಟಾಗುತ್ತೆ, ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ ಆಲ್ ದ ಸ್ಟೇಟ್ MLAs ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೇವೆ. ಇದಾದ ನಂತರ ಇಲ್ಲಿ ಇನ್ನೊಂದು ಪ್ರಶ್ನೆಗಳು ಏನು ಬರಬಹುದು ಅಂತಂದರೆ, ಅತಿ ಹೆಚ್ಚು ವ್ಯಾಲ್ಯೂ ಹೊಂದಿರತಕ್ಕಂತಹ MLAಗಳು ಇರ್ತಕ್ಕಂತಹ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶ. ಉದಾಹರಣೆಗೆ ಇಲ್ಲೂ ನೋಡಿ, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿದ್ದಂತಹ ಜನಸಂಖ್ಯೆ 1971ರಲ್ಲಿ 8 ಕೋಟಿ ಇದೆ. ನಂಬರ್ ಆಫ್ ಅಸೆಂಬ್ಲಿ ಸೀಟ್ಸ್ ಎಷ್ಟಿದೆ, 403 ಇದೆ. ಇದೇ ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ, ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಎಷ್ಟು ಬರ್ತದೆ, 208 ಬರ್ತದೆ. ಸೊ ಅದನ್ನು ಒಟ್ಟಾರೆ ಪರಿಗಣಿಸಿದಾಗ ಉತ್ತರ ಪ್ರದೇಶದ MLAಗಳ ಒಟ್ಟು ಮೌಲ್ಯ ಈ ರೀತಿಯಾಗಿದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಅತಿ ಕಡಿಮೆ ಇರತಕ್ಕಂತಹ ಯಾವ ರಾಜ್ಯದ್ದು ಅಂತಂದರೆ ಸಿಕ್ಕಿಮು. ಜ್ಞಾಪಕ ಇರಲಿ, ಸಿಕ್ಕಿಮ್ದು ಎಷ್ಟಿದೆ, 7 ಇದೆ. ಅತಿ ಹೆಚ್ಚಿರ್ತಕ್ಕಂಥದ್ದು 208 ಇದೆ. ಇದನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ, ಇದು ಫಾರ್ಮುಲಾ. ಸ್ವಲ್ಪ ಕನ್ಫ್ಯೂಷನ್ ಆದರೂ ಪರವಾಗಿಲ್ಲ, ಇದನ್ನು ಸ್ನ್ಯಾಪ್ಶಾಟ್ ತೆಗೆದುಕೊಳ್ಳಿ, ನೀವು ಬೇಕಿದ್ರೆ ಬರ್ಕೊಳ್ಳಿ ಒಂದು ಕಡೆಗೆ. ಆಮೇಲೆ ಅತಿ ಹೆಚ್ಚಿರ್ತಕ್ಕಂಥದ್ದು ಮೌಲ್ಯ ಯಾರ್ದು, ಉತ್ತರ ಪ್ರದೇಶದ್ದು. ಸಿಕ್ಕಿಮ್ದು 32 ಜನ ಇದ್ದಾರೆ, ಜನಸಂಖ್ಯೆ ಇದೆ, ಒಟ್ಟು ಮೌಲ್ಯ ಎಷ್ಟಿದೆ. ಈಗ
ಅತಿ ಹೆಚ್ಚಿರ್ತಕ್ಕಂಥದ್ದು, ಅತಿ ಕಡಿಮೆ ಇರ್ತಕ್ಕಂಥದ್ದು ನೋಡಿವು. ಹಾಗಿದ್ರೆ ವ್ಯಾಲ್ಯೂ ಆಫ್ ಈಚ್ ವೋಟ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಮೆಂಬರ್ಸ್ ಎಂ ಪಿಗಳ್ದು ಯಾವ ರೀತಿ ವ್ಯಾಲ್ಯೂನ ಕಂಡುಹಿಡಿತೀವಿ ಅಂತ. ಟೋಟಲ್ ಲೋಕಸಭೆದಲ್ಲಿ ಇರ್ತಕ್ಕಂಥ ಮೆಂಬರ್ಸ್, ಎಲೆಕ್ಟೆಡ್ ಮೆಂಬರ್ಸ್ ಇರ್ತಕ್ಕಂಥದ್ದು 543. ಮುಂಚೆ +2 ಏನಾಗಿತ್ತು, ನಾಮಿನೇಟೆಡ್ ಮೆಂಬರ್ಸ್ನ ನಾವು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಲೋಕಸಭೆದು 543. ಅದಾದ ನಂತರ ರಾಜ್ಯಸಭಾ 233. ಟೋಟಲ್ ಇರ್ತಕ್ಕಂಥ ಸಂಖ್ಯೆ 245. ಅದರಲ್ಲಿ 12 ಜನ ನಾವು ನಾಮನಿರ್ದೇಶನ ಮಾಡ್ತೀವಿ, ಹಾಗಾಗಿ ತೆಗೆದುಕೊಳ್ಳೋದು 233. ಒಟ್ಟಾರೆ ಟೋಟಲ್ ಸಂಖ್ಯೆ ಎಷ್ಟಾಯಿತು, 776 ಆಯಿತು. ಸೊ ವ್ಯಾಲ್ಯೂ ಆಫ್ ಈಚ್ ವೋಟ್ ಅಂತ ಇದೆ. ವ್ಯಾಲ್ಯೂ ಆಫ್ ಈಚ್ ವೋಟ್ ಅಂತಂದರೆ, ಈಗ ಒಂದೊಂದು ರಾಜ್ಯಗಳದ್ದು ನಾವು ನೋಡಿ 83,000 ಬಂತು, ಇಲ್ಲಿ ಸಿಕ್ಕಿಮ್ದು 224 ಬಂತು, ತೆಲಂಗಾಣದ 15,000 ಬಂತು. ಇದು ಅಷ್ಟನ್ನು ಸಮ್ ಮಾಡ್ತೇವೆ. ಸಮ್ಮು ಮಾಡಿದ ನಂತರ ಸಮ್ ಆಫ್ ಆಲ್ ದ ಸ್ಟೇಟ್ MLAಗಳ್ದು ಏನಿರುತ್ತಲ್ಲ ಪ್ರತಿ ಸ್ಟೇಟ್ದು ಆ ವ್ಯಾಲ್ಯೂನ ತೆಗೆದುಕೊಂಡು ಬಂದು ಟೋಟಲ್ ಎಷ್ಟು ಜನ ಸಂಖ್ಯೆ ಇದ್ದಾರೆ, ಇಲ್ಲಿ ಟೋಟಲ್ ಮೆಂಬರ್ಸ್ ಸದಸ್ಯರು ಎಷ್ಟಿದ್ದಾರೆ ಲೋಕಸಭಾ ರಾಜ್ಯಸಭೆದು 776. 776ರಿಂದ ಡಿವೈಡ್ ಮಾಡಿದರೆ ಒಬ್ಬ MP ಯ ಮೌಲ್ಯ ಏನಾಗಿರುತ್ತೆ, 708 ಆಗಿರುತ್ತೆ. ಸೊ ಇದಿಷ್ಟು ಜ್ಞಾಪಕ ಇರ್ಬೋದು. ಇಲ್ಲಿ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು ಅಂತಂದರೆ, ಪ್ರಶ್ನೆಗಳು ಈ ರೀತಿಯಾಗಿ ಬರಬಹುದು. ಇಲ್ಲಿ MLA ಆಫ್, ಫಾರ್ ಎಕ್ಸಾಂಪಲು ತೆಲಂಗಾಣ MLA ಇರ್ತಕ್ಕಂತಹ ವೋಟಿನ ವ್ಯಾಲ್ಯೂ ಮತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ವೋಟಿನ ವ್ಯಾಲ್ಯೂ ಸೇಮಾ ಅಂತ ಕೇಳ್ತಾರೆ. ಇದು ಕೇಳಿದ್ರು ಕಳೆದ ಬಾರಿ ಪ್ರಶ್ನೆಯಲ್ಲಿ, ಈ ಥರದ ಪ್ರಶ್ನೆ. MLAಗಳ್ದು ಒಂದೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯತ್ಯಾಸ ಇರ್ತದೆ. ಆದರೆ ಕರ್ನಾಟಕದ MP ಗೂ ಉತ್ತರ ಪ್ರದೇಶದ MP ಗೂ ಮೌಲ್ಯ 708 ಇರ್ತದೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದು ರಾಜ್ಯದಲ್ಲಿ ಇರ್ತಕ್ಕಂತಹ MLAಗಳಿರ್ತಕ್ಕಂಥ ಮೌಲ್ಯಕ್ಕೂ ಇನ್ನೊಂದು ರಾಜ್ಯಗಳಲ್ಲಿ ಇರ್ತಕ್ಕಂಥ MLA ಮೌಲ್ಯಕ್ಕೂ ಭಿನ್ನ ಮತ್ತು ವ್ಯತ್ಯಾಸ ಆಗೋದಕ್ಕೆ ಚಾನ್ಸಸ್ ಇದೆ. ಆದರೆ MP ಇದೆಯಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ MP ನಮ್ಮ 770 ಅದೇನು ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆಯಲ್ಲಿರ್ತಕ್ಕಂಥ 776 MP ಮೌಲ್ಯನೂ ಸೇಮು. ಕರ್ನಾಟಕದ MP ಆಗಿರ್ಬೋದು, ಉತ್ತರ ಪ್ರದೇಶದ MP ಆಗಿರ್ಬೋದು, ಸಿಕ್ಕಿಂನ MP ಆಗಿರ್ಬೋದು, ಡೆಲ್ಲಿ MP ಆಗಿರ್ಬೋದು, ಯಾರಿಗೆ ಅದನ್ನು ಕೂಡ ಅವರ ಒಂದು ಮತದಾನದ ಮೌಲ್ಯ 708. ಕೆಲವೊಮ್ಮೆ ಕೇಳ್ಬೋದು, ಸರ್ ಯಾಕೆ ಉತ್ತರ ಪ್ರದೇಶ ಆಗಿದ್ದರೆ ದೇಶ ಆಗಿದ್ದ ಹಾಗೆ ಅಂತಿರಲ್ಲ. ಏಕೆಂದರೆ ಒಬ್ಬ MLA ವ್ಯಾಲ್ಯೂನೇ ಕೂಡ ಅಲ್ಲಿ 208 ಇದೆ. ಹಾಗಾಗಿ ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಪ್ರದೇಶಕ್ಕೆ ಬಹು ಪ್ರಾಶಸ್ತ್ಯ ಸಿಗ್ತದೆ. ಈಗ ಮುಂದಿನ ಸ್ಲೈಡಿಗೆ ನಾವು ಹೋಗೋಣ. Which of the following constitutional amendments are related to raising the number of members of the Lok Sabha to be elected from the states? ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥದ್ದು, ಕೆಲವೊಮ್ಮೆ ಈ ಥರದ್ದು ನಾವು ಓದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾವ ರೀತಿ ಎಲಿಮಿನೇಷನ್ ಮಾಡೋದು ಅಂತ. ನನಗೀಗ 4 ಸ್ಟೇಟ್ಮೆಂಟ್ನಲ್ಲಿ 42nd ಬಗ್ಗೆ ಗೊತ್ತು. 42 ಬಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಅಂತೇವೆ. ಅಲ್ಲಿ ನಂಬರ್ ಆಫ್ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಿಸಿರಲಿಲ್ಲ, ಬಟ್ ಲೋಕಸಭಾ ಸದಸ್ಯರ ಅವಧಿನ ಇನ್ಕ್ರೀಸ್ ಮಾಡಿದ್ರು. ಇದನ್ನ ಎಲಿಮಿನೇಟ್ ಮಾಡ್ತಾಯಿದ್ದೆ. ಬಟ್ ಈ ಥರದ್ದು ಕೆಲವೊಂದನ್ನು ಓದಲೇಬೇಕಾಗುತ್ತೆ. ಇದಕ್ಕೆ ಯಾವುದು ಟ್ರಿಕ್ಸ್ ಇಲ್ಲ. 7th and 31st. ಸೊ ಆಗ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ನ 90ಇಂದ 103 ತನಕ ನಾವು ತಿಳ್ಕೊಂಡಿರಬೇಕು. ಅದ್ರ ನಡುವೆ ಈಗ ಫಸ್ಟ್ ಅಮೆಂಡ್ಮೆಂಟ್ ಇರ್ಬೋದು, ಈ ಥರದ್ದು ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಇದನ್ನು ಯಾವುದೇ ಕಡೆಗಣನೆ ಮಾಡಬೇಡಿ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ಗಳು ಯಾವ್ದ್ಯಾವ್ದು ಇರುತ್ತೆ ಅದನ್ನು ನಾವು ತೆಗೆದುಕೊಂಡು ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೇನೆ. ಈಗ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಕೆಡ್ಯೂಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೀಸ್ಟ್ ದ ನೇಮ್ಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಸ್ಪೆಸಿಫೈಸ್ ದೇರ್ ಟೆರಿಟರೀಸ್? ಇದೆಷ್ಟು ಸರಳ ಪ್ರಶ್ನೆ ಅಂತಂದರೆ, ನಾವು ಇಲ್ಲಿ ತನಕ ನೋಡಿದಾಗ ಪ್ರತಿಯೊಂದು ಸ್ಕೆಡ್ಯೂಲ್ನ ಒಂದೊಂದು ವರ್ಷದಲ್ಲಿ ಕೇಳಿರೋ ರೀತಿಯಲ್ಲಿ ಭಾಸ ಆಗ್ತಾಯಿದೆ. ಮತ್ತು ಕಳೆದ ವರ್ಷನಲ್ಲೂ ಕೂಡ ಕೇಳಿದರು. ಅದಕ್ಕೋಸ್ಕರ ಸ್ಕೆಡ್ಯೂಲ್ಸ್ನ ಈ ಸಮಯದೊಳಗಡೆ, ಯಾಕೆಂತಂದರೆ ಇದು ನಂದು 6ನೇದು 7ನೇದು ವೀಡಿಯೋ ಆಗಿದೆ ಕ್ವಶನ್ ಸೀರೀಸ್ದು. ಇಂಥ ಸಂದರ್ಭದಲ್ಲಿ ನೀವು ಇನ್ನೂ ಸ್ಕೆಡ್ಯೂಲ್ಸ್ನೇನಾದರೂ ನೀವು ನೆನ್ಪಿಟ್ಕೊಂಡಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ KPSCದು ಬಂದಿದೆ. ಅದಾದ ನಂತರ UPSCದು ನಮಗೆ ಡೇಟ್ ಗೊತ್ತಿದೆ. UPSC ಕಡೆ ಹೆಚ್ಚು ಗಮನ ಕೊಡೋ ಸಂದರ್ಭದಲ್ಲಿ ಈ ಥರ ಸಣ್ಣ ಮಿಸ್ಟೇಕ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಇಲ್ಲಿ ಉತ್ತರಗಳನ್ನ ನಾವು ತಪ್ಪು ಕೊಟ್ಟಿದ್ದೇವೆ, ಇದು ಬರ್ತಕ್ಕಂಥದ್ದು ಸ್ಲೈಡ್ಸ್ನಲ್ಲಿ ಚೇಂಜ್ ಆಗಿಲ್ಲ. ಉತ್ತರ ಏನು ಅಂತಂದರೆ ಇದಕ್ಕೆ ಫಸ್ಟ್ ಸ್ಕೆಡ್ಯೂಲು. ದ 9th ಸ್ಕೆಡ್ಯೂಲ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಆಡೆಡ್ ಬೈ. ನೋಡಿ ಎಷ್ಟು ಬಹಳ ಬರೀ ಸ್ಕೆಡ್ಯೂಲ್ ಬಗ್ಗೆನೇ ಬರ್ತಾ ಇದೆ ಅಂತ. ಇದು ಸ್ಕೆಡ್ಯೂಲು ಹೌದು, ಅಮೆಂಡ್ಮೆಂಟು ಹೌದು. ಮೊದಲು ಇದಕ್ಕೆ ಉತ್ತರ ಏನು ಅಂತಂದರೆ ಫಸ್ಟ್ ಅಮೆಂಡ್ಮೆಂಟೇ. ಫಸ್ಟ್ ಅಮೆಂಡ್ಮೆಂಟಲ್ಲಿ ಏನಾಗುತ್ತೆ, ಭೂ ಸುಧಾರಣಾ ಕಾಯ್ದೆಗಳನ್ನ ತರೋದಕ್ಕೋಸ್ಕರ ಫಸ್ಟ್ ಅಮೆಂಡ್ಮೆಂಟ್ನ ತೆಗೆದುಕೊಂಡು ಬರ್ತಾರೆ. ಈ ಫಸ್ಟ್ ಅಮೆಂಡ್ಮೆಂಟ್ನಲ್ಲಿ ನಾವೇನು ಮಾಡ್ತೀವಿ, 9th ಸ್ಕೆಡ್ಯೂಲ್ನ ಆಡ್ ಮಾಡ್ತೇವೆ.
ಈ 9th ಸ್ಕೆಡ್ಯೂಲ್ ಮಾಡಿದ ಸಂದರ್ಭದಲ್ಲಿ 9th ಸ್ಕೆಡ್ಯೂಲ್ ಬಗ್ಗೆ ನಾನು ಮಾತನಾಡಿದ್ದೇನೆ ನಮ್ಮ ಪೊಲಿಟಿ ವಿಷನ್ 365 ವಿಡಿಯೋದಲ್ಲಿ. 9th ಸ್ಕೆಡ್ಯೂಲ್ನಲ್ಲಿ ಆಗ್ತಕ್ಕಂತಹ ಆ ಬಾಸ್ಕೆಟ್ನಲ್ಲಿ ಆಗ್ತಕ್ಕಂಥ ಯಾವುದೇ ಕಾನೂನುಗಳನ್ನು ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸೋದಕ್ಕೆ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಜುಡಿಷಿಯಲ್ ರಿವ್ಯೂವಿಂದ ಮುಕ್ತಿ ಸಿಗುತ್ತೆ. 9th ಸ್ಕೆಡ್ಯೂಲ್ನಲ್ಲಿರ್ತಕ್ಕಂತಹ ಯಾವುದೇ ಕಾನೂನುಗಳಿಗೆ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಮೊದಲನೇ ಅಮೆಂಡ್ಮೆಂಟು. ಆದರೆ ಏನಾಗುತ್ತೆ ಅಂತಂದರೆ ಕೊಹ್ಲಿ ಪ್ರಕರಣ ಅಂತ ಬರುತ್ತೆ. ಕೊಹ್ಲಿ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ 2006 ಅಥವಾ 2009 ಬರುತ್ತೆ. ಇದು 2006 ಅನಿಸುತ್ತೆ ಪ್ರಾಬಬ್ಲಿ. ಈ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತಂದರೆ 9th ಸ್ಕೆಡ್ಯೂಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ನಾವು ಜುಡಿಷಿಯಲ್ ರಿವ್ಯೂವಿಂದ ಹೊರಗಡೆ ಇಡೋದಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸು 9th ಸ್ಕೆಡ್ಯೂಲ್ನಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಕಾನೂನುಗಳು, ಕಾಯ್ದೆಗಳು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ನ ವೈಲೇಷನ್ ಮಾಡ್ತಾ ಇದ್ದರೆ ಅದನ್ನು ಜುಡಿಷಿಯಲ್ ರಿವ್ಯೂಗೆ ನಾವು ಒಳಪಡಿಸ್ಬೋದು ಅಂತ ಹೇಳುತ್ತೆ. ಆಗ ಹೇಳುತ್ತೆ ಎಲ್ಲಿಂದ ಶುರು ಮಾಡ್ಬೋದು ಸರ್ ಅಂದರೆ ಫಸ್ಟ್ ಅಮೆಂಡ್ಮೆಂಟ್ ಆದ 1952 1956 ಇದೆಯಲ್ಲ, ಅಲ್ಲಿಂದನೂ ಶುರು ಮಾಡಬಹುದಾ ಜುಡಿಷಿಯಲ್ ರಿವ್ಯೂಗೆ ಅಂತ ಪ್ರಶ್ನೆ ಮೂಡಿದಾಗ ಏನು ಹೇಳುತ್ತೆ ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣ 1973 ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಬೇಸಿಕ್ ಸ್ಟ್ರಕ್ಚರ್ನ ನಾವು ಒಂದು ಇನೋವೇಟ್ ಮಾಡ್ಕೊಳ್ತೀವಿ. ಈ ಪ್ರಕರಣದ ನಂತರ ಬಂದಂತಹ ಯಾವುದೇ ಕಾನೂನುಗಳು, ಕಾಯ್ದೆಗಳು, ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಆಗುತ್ತೆ. ಬೇಸಿಕ್ ಸ್ಟ್ರಕ್ಚರ್ನ ಡಿಫೈನ್ ಆಗ್ತದೆ. ಡಿಫೈನ್ ಅಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಒಂದು ಹೊಸ ಪದದ ಇನೋವೇಷನ್ ಆಗ್ತದೆ. ಇದು ಬಂದ ನಂತರ 9th ಸ್ಕೆಡ್ಯೂಲ್ ಒಳಗಡೆ ಯಾವುದೇ ಕಾನೂನುಗಳನ್ನು, ಕಾಯ್ದೆಗಳನ್ನು ಹಾಕಿದರೆ 9th ಸ್ಕೆಡ್ಯೂಲ್ ಒಳಗಡೆ ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣ ನಂತರ ಹಾಕಿದ ಎಲ್ಲ ಲಾಸು ಮತ್ತು ಆ್ಯಕ್ಟ್ಸು 9th ಸ್ಕೆಡ್ಯೂಲ್ನಲ್ಲಿರ್ತಕ್ಕಂಥದ್ದನ್ನು ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಬಹುದು ಅಂತ ಕೊಹ್ಲಿ ಪ್ರಕರಣದಲ್ಲಿ ತೀರ್ಪನ್ನು ಕೊಡುತ್ತೆ. ಕೊಹ್ಲಿ ಪ್ರಕರಣ ಯಾವಾಗ ಅಂತಂದರೆ 2006 ಅಂತ ಅನಿಸುತ್ತೆ, ಪ್ರಾಬಬ್ಲಿ 6 ಅಥವಾ 7 ಇರಬಹುದು. ಇಲ್ಲಿ ಜ್ಞಾಪಕ ಇಟ್ಕೊಬೇಕಾಗಿರೋದೇನು ಅಂತಂದರೆ 72 ಅಥವಾ 73 ಹಿಂದ್ಗಡೆ ಇರ್ತಕ್ಕಂತಹ ಯಾವುದೇ 9th ಸ್ಕೆಡ್ಯೂಲ್ನಲ್ಲಿ ಇವನ್ ಇಫ್ ಇಟ್ ವೈಲೇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಲೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಜುಡಿಷಿಯಲ್ ರಿವ್ಯೂಗೆ ಬರೋದಿಲ್ಲ. 1973 ನಂತರ ಮಾತ್ರನೇ ಜುಡಿಷಿಯಲ್ ರಿವ್ಯೂಗೆ ಬರ್ತಕ್ಕಂಥದ್ದು. ಸೊ 9th ಸ್ಕೆಡ್ಯೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ 2006 ಕೊಹ್ಲಿ ಪ್ರಕರಣ ಅಂತ ಕೇಳ್ಬಿಟ್ಟೇ ಪ್ರಶ್ನೆ ಬಂದಿತ್ತು. ಸೊ ಅದು ಇಂಡೈರೆಕ್ಟಾಗಿ ನಮಗೆ ಗೊತ್ತಿರಬೇಕು 9th ಸ್ಕೆಡ್ಯೂಲ್ನ ಇಂಪಾರ್ಟೆಂಟ್ ಏನು ಅಂತ. ಒಂದಿನ ನಾನು ಮಾಡ್ತೇನೆ 12 ಸ್ಕೆಡ್ಯೂಲ್ಸ್ನು ಯಾವ ರೀತಿ ಇಂಪಾರ್ಟೆಂಟ್ ಇದೆ, ಮೇನ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕೆಂದರೆ ಇದು ಬರೀ ಕೇವಲ ಪ್ರಿಲಿಮ್ಸ್ನ ದೃಷ್ಟಿಯಿಂದ ಇಟ್ಕೊಂಡು ಮಾಡ್ತಾ ಇಲ್ಲ ನಾನು. ಇಲ್ಲಿ 9th ಸ್ಕೆಡ್ಯೂಲ್ ಅಂದ ತಕ್ಷಣ ಕೊಹ್ಲಿ ಪ್ರಕರಣಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಪ್ರಶ್ನೆ ಬಂದಿತ್ತು ನೋಡಿ, ಇಲ್ಲಿ ಪ್ರಿಲಿಮ್ಸ್ ಪ್ರಶ್ನೆ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಯಾಕೆ ಕೆಲವ್ರು ಕೇಳ್ತಿದ್ದಾರೆ ಸರ್ ಲಾಸ್ಟ್ ಒಂದು 5 years ಅಥವಾ 6 years ಮಾಡಿ ಅಂತ. ಅವಶ್ಯಕತೆ ಇಲ್ಲ. ಪೊಲಿಟಿ ಮತ್ತು ಜಿಯೋಗ್ರಫಿನ ಕಳೆದ 20 ವರ್ಷಗಳದ್ದು ಪ್ರಶ್ನೆಗಳನ್ನು ಮಾಡಿದರೆ ನಿಮಗೆ ಮೇನ್ಸ್ನಲ್ಲಿ ಸಂಭವಿಸಬಹುದಂತಹ ಪ್ರಶ್ನೆಗಳು ಪ್ರಿಲಿಮ್ಸ್ನಲ್ಲಿ ರಿಪೀಟ್ ಆಗ್ತಕ್ಕಂಥದ್ದು ಬಹಳಷ್ಟು ಬರುತ್ತೆ. ಅದಕ್ಕೋಸ್ಕರ 10 ವರ್ಷದಕ್ಕೆ ಸಮಸ್ಯೆ ಇಲ್ಲ, 20 ವರ್ಷ ಆದರೂ ಪರವಾಗಿಲ್ಲ. ಈಗ ಸಮಯ ಸಿಕ್ಕಿದೆ ನಮಗೆಲ್ಲರಿಗೂ 3-4 ತಿಂಗಳು. ಇನ್ನೊಂದು 100 ಕ್ವಶನ್ಸ್ ಮಾಡಿದರೆ ಟೋಟಲ್ಲು ಪೊಲಿಟಿನಲ್ಲಿ ಬಂದಂಥ ಒಂದು 200 ಕ್ವಶನ್ಸ್ ಮುಗ್ದೇ ಹೋಗ್ಬಿಡುತ್ತೆ 20 years ಅಲ್ವಾ. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಏನಾದರೂ ಆ ಥರ ತಪ್ಪು ಮಿತ್ತಿಡ್ಕೊಂಡ್ರೆ ಸರ್ ತುಂಬ ಹಳೆ ಪ್ರಶ್ನೆ ಆಯಿತು ಅಂತಂದರೆ, ಏನೇ ಹಳೆ ಪ್ರಶ್ನೆ ಆದರೂ ಕಾನ್ಸ್ಟಿಟ್ಯೂಷನ್ ಬಂದಿದ್ದಂಥದ್ದು 1950 26 ಜನವರಿನಲ್ಲಿ ಎನ್ಫೋರ್ಸ್ ಆಗಿರ್ತಕ್ಕಂಥದ್ದು. ಹಾಗಂತ ಅದು ಹಳೇದೇನು ಆಗೋದಿಲ್ಲ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ವೀಡಿಯೋಸ್ಗಳು ನೋಡಿ. ಈಗ 66ನೇ ಪ್ರಶ್ನೆಯಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಬಗ್ಗೆ ಇದೆ. ದ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ 2 houses ಆಫ್ ದ ಪಾರ್ಲಿಮೆಂಟ್ ಇನ್ ಇಂಡಿಯಾ ಈಸ್ ಸ್ಯಾಂಕ್ಷನ್ಡ್ ಅಂಡರ್ ಆರ್ಟಿಕಲ್ 108 ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಅದಾದ ನಂತರ ದ ಫಸ್ಟ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ ವಾಸ್ ಹೆಲ್ಡ್ ಇನ್ ದ ಇಯರ್ ಆಫ್ 1961. ಇದು ಫ್ಯಾಕ್ಟ್ಸ್ ಆಗಿದೆ. ಇಲ್ಲಿ ಯಾಕೆ ಸರ್ ಈ ಥರದ್ದು ಬಹಳ ಇನ್ಸಿಡೆಂಟ್ ಇದ್ದಾಗ 106 ಫ್ಯಾಕ್ಟ್ಸ್ ಇದ್ರೆ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತ. ಆರ್ಟಿಕಲ್ 108 ಜಾಯಿಂಟ್ ಸಿಟ್ಟಿಂಗು ಆಗಿರ್ತಕ್ಕಂಥದ್ದು ಕೆಲವೇ ಸಿಟ್ಟಿಂಗ್ಸ್ಗಳಲ್ಲಿ, ಅಂದರೆ 3ರಿಂದ 4 ಅಷ್ಟೇ ಸಿಟ್ಟಿಂಗ್ಸ್ಗಳು ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಫ್ಯಾಕ್ಟ್ಸ್ಗಳನ್ನ ಜ್ಞಾಪಕ ಇಟ್ಕೊಂಡಿಲ್ಲ ಅಂತಂದರೆ ನಮ್ಮ ಸಮಸ್ಯೆ ಆಗುತ್ತೆ, ನಮ್ಮ ದೌರ್ಬಲ್ಯ ಆಗುತ್ತೆ.
ಕೆಲವೊಂದು ಕಮ್ಮಿ ಇರೋ ಫ್ಯಾಕ್ಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಲೇಬಾರ್ದು. The second sitting of the two houses of the Indian Parliament was held to pass the Banking Service Commission Bill. ಸರ್, ನನಗೆ 108 ಗೊತ್ತಿತ್ತು. ಜಾಯಿಂಟ್ ಸಿಟ್ಟಿಂಗ್ ಅಂದರೆ ಏನು ಅಂತ ಗೊತ್ತಿತ್ತು. ಅದನ್ನ ಯಾರು ಪ್ರಿಸೈಡ್ ಮಾಡ್ಕೊಳ್ತಾರೆ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿತ್ತು ಸರ್. ಆದರೆ ಈ ಫ್ಯಾಕ್ಟ್ಸ್ ಗೊತ್ತಿಲ್ಲ ಅಂತಂದರೆ ಸರ್, ಈ ಥರ ಹೇಳ್ತಾ ಹೋದರೆ ನಾವು ಫ್ಯಾಕ್ಟ್ಸ್ ಎಷ್ಟು ಜ್ಞಾಪಕ ಇಟ್ಕೊಳ್ಳೋದು ಅಂದರೆ ಈ ಥರದ ಕಡಿಮೆ ಇರ್ತಕ್ಕಂಥ ಫ್ಯಾಕ್ಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಜಾಯಿಂಟ್ ಸಿಟ್ಟಿಂಗು 2017ರಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಮೇನ್ಸ್ನಲ್ಲಿ ಕೊಟ್ಟಿರ್ತಾರೆ. ಈ ಫ್ಯಾಕ್ಟ್ಸ್ಗಳು ಜ್ಞಾಪಕ ಇಟ್ಕೊಂಡ್ರೆ ಮೇನ್ಸ್ನಲ್ಲಿ ಉತ್ತರ ಬರೆಯುವಾಗ ನಿಮ್ಗೆ ಹೆಚ್ಚು ಸಮಯನೂ ಕೂಡ ತಗೊಳೋದಿಲ್ಲ. ಜಾಯಿಂಟ್ ಸಿಟ್ಟಿಂಗ್ ಅಂದ್ರೇನು ಅದು ನೀವು ಇನ್ನೊಂದು ಪ್ರಶ್ನೆನ ನಿಮ್ಮ ಮುಂದೆ ಇಡಬೇಕು ಅಂತ ಬಯಸ್ತೀನಿ. ಜಾಯಿಂಟ್ ಸಿಟ್ಟಿಂಗ್ ಬಗ್ಗೆ ಸಂಪೂರ್ಣವಾಗಿ ನಾವು ಮುಗಿಸ್ಬಿಡೋಣ. ಇದಕ್ಕೆ ಉತ್ತರ ಇರ್ತಕ್ಕಂಥದ್ದು 1, 2, 3 ಕರೆಕ್ಟ್ ಆಗಿದೆ. ಇದಕ್ಕೆ ಎಕ್ಸ್ಪ್ಲನೇಷನ್ಗೆ ಇರ್ತಕ್ಕಂಥದ್ದು ನಾನು ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಹೌ ಮೆನಿ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಹೌಸಸ್ ಹ್ಯಾಸ್ ಬೀನ್ ಕನ್ವೀನ್ಡ್ ಸೋ ಫಾರ್. ಈ ಮಾಹಿತಿ ನಾನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಲೋಕಸಭಾ ವೆಬ್ಸೈಟಿಂದನೇ ತೆಗೆದುಕೊಂಡು ಬಂದಿದ್ದೇನೆ. ಫಸ್ಟ್ ಜಾಯಿಂಟ್ ಸಿಟ್ಟಿಂಗ್ ಆಗಿರ್ತಕ್ಕಂಥದ್ದು 1961. ಇದು ಮೇನ್ಸಿಗೂ ಆಗುತ್ತೆ. ನೀವು ಸಪ್ರೇಟಾಗಿ ಬರ್ಕೊಳ್ಳೋಕ್ಕಾದರೆ ಸಾಧ್ಯವಿದ್ರೆ ಬರ್ಕೊಳ್ಳಿ. ಫಾಲೋಯಿಂಗ್ ಎ ಡಿಸಗ್ರಿಮೆಂಟ್ ಬಿಟ್ವೀನ್ ದ ಟೂ ಹೌಸಸ್ ಓವರ್ ಸರ್ಟೈನ್ ಅಮೆಂಡ್ಮೆಂಟ್ಸ್. ಯಾವುದು ಫಸ್ಟ್ ಬಿಲ್ ಯಾವುದು? ಡೌರಿ ಪ್ರಾಹಿಬಿಷನ್ ಬಿಲ್ನಲ್ಲಿ ಸರ್ಟೇನು ಡಿಸಗ್ರಿಮೆಂಟ್ಸ್ ಬಂದ ಕಾರಣದಿಂದ 1961ನಲ್ಲಿ ಬರುತ್ತೆ. ಒಂದು ಫಸ್ಟ್ನೇದು ಡೌರಿದು. ಎರಡನೇದು ದಿಸ್ ವಾಸ್ ಫಾಲೋಡ್ ಬೈ ಅನದರ್ ಸಿಟ್ಟಿಂಗ್ ಆನ್ 9th May 1961 ವೆನ್ ದ ಬಿಲ್ ಈಸ್ ಅಮೆಂಡೆಡ್ ವಾಸ್ ಫೈನಲಿ ಪಾಸ್ಡ್. ದ ಸೆಕೆಂಡ್ ಸಿಟ್ಟಿಂಗ್ ಯಾವುದಾಗಿದೆ ಅಂತ ನೋಡೋಣ. ವಾಸ್ ಹೆಲ್ಡ್ ಆನ್ 16th May 1978 ಫಾಲೋಯಿಂಗ್ ದ ರಿಜೆಕ್ಷನ್ ಬೈ ದ ರಾಜ್ಯಸಭಾ ಆಫ್ ದ ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್. 1977ನಲ್ಲಿ ಸೆಕೆಂಡ್ ಸಿಟ್ಟಿಂಗ್ ಆಗ್ತದೆ. ಯಾವುದಕ್ಕೆ? ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್. ಫಸ್ಟ್ನೇದು ಡೌರಿ ಪ್ರಾಹಿಬಿಷನ್ ಬಿಲ್ಗೆ. ಅದಾದ ನಂತರ ದ ಥರ್ಡ್ ಜಾಯಿಂಟ್ ಸಿಟ್ಟಿಂಗ್ ವಾಸ್ ಹೆಲ್ಡ್ ಆನ್ 26th March 2002 ವೆನ್ ದ ಮೋಷನ್ ಟು ಕನ್ಸಿಡರ್ ದ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಬಿಲ್. ಇದು ಇತ್ತೀಚಿನದು 2002ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಸಂದರ್ಭದಲ್ಲಿ ಪೋಟಾ ಕಾಯ್ದೆ ಅಂತ ತೆಗೆದುಕೊಂಡು ಬರ್ತಾರೆ. ಪ್ರಿವೆನ್ಷನ್ ಆಫ್ ಟೆರರಿಸಮ್ ಬಿಲ್ ಅಂತ. ಈ ಕಾಯ್ದೆನ ಆಗೋದಕ್ಕೆ ಬಿಡೋದಿಲ್ಲ. ಅದು ಆರ್ಡಿನೆನ್ಸ್ ಇರುತ್ತೆ, ಅದು ಪಾಸ್ ಆಗೋದಕ್ಕೆ ಬಿಡೋದಿಲ್ಲ. ಈವನ್ ಜಾಯಿಂಟ್ ಸಿಟ್ಟಿಂಗ್ನಲ್ಲೂ ಕೂಡ. ಸೀಕಿಂಗ್ ಟು ರೀಪ್ಲೇಸ್ ದ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆರ್ಡಿನೆನ್ಸ್ ಎಸ್ ಪಾಸ್ಡ್ ಬೈ ದ ಲೋಕಸಭಾ ವಾಸ್ ರಿಜೆಕ್ಟೆಡ್ ಬೈ ದ ರಾಜ್ಯಸಭಾ. At this sitting held for the purpose of deliberating and voting of the prevention of terrorism bill was passed. ಇಲ್ಲಿ 3 ಸಿಟ್ಟಿಂಗ್ಸ್. ಒಂದು ಡೌರಿ, ಇನ್ನೊಂದು ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್ನು, ಮೂರನೇದು ಪೋಟಾ. ಇದು 3 ಇನ್ಸಿಡೆಂಟ್ ಗೊತ್ತಿರಬೇಕು. ಇದು ಆ ಫ್ಯಾಕ್ಟಿಗೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ಮೇನ್ಸ್ನಲ್ಲೂ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಪಾಯಿಂಟ್ಸ್ಗಳನ್ನ ಒಂದು ಕಡೆ ಪಟ್ಟಿ ಮಾಡಿಕೊಳ್ಳಿ. ಇದು ಪ್ರಿಲಿಮ್ಸಿಗೆ ಪ್ರಿಪ್ರೇಷನ್ ಆಗ್ತೀವಿ ಸರ್, ಮೇನ್ಸಿಗೆ ಮರ್ತು ಬಿಟ್ಟಿದ್ದೀವಿ ಅಂದರೆ ಅದು ನಾವು ಹೇಳ್ತಕ್ಕಂಥ ದೊಡ್ಡ ಮೂರ್ಖತನ. ಪ್ರಿಲಿಮ್ಸ್ ಜೊತೆಗೇನೆ ಇಂಟಿಗ್ರೇಟೆಡಾಗಿ ಮೇನ್ಸ್ ತಯಾರಿ ನಡೆಸಬೇಕು. ಈ ಪಾಯಿಂಟ್ಸ್ಗಳು ಜಾಯಿಂಟ್ ಸಿಟ್ಟಿಂಗ್ ಒಂದು ಸಲ ಕೇಳಿದರು ಪ್ರಶ್ನೆ ಮೇನ್ಸ್ನಲ್ಲಿ, ಇದನ್ನೀಗ ಸಪ್ರೇಟಾಗಿ ನೋಟ್ ಮಾಡಿ ಇಟ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಮೇನ್ಸಿಗೆ ಬರೆಯೋದಕ್ಕಾಗುತ್ತಲ್ವಾ. ಸೊ ಅದಕ್ಕೆ ನಾವು ನಮ್ಮ ಮನಸ್ಥಿತಿನಲ್ಲಿರ್ತಕ್ಕಂಥ ಬರೀ ಕೇವಲ ಪ್ರಿಲಿಮ್ಸ್ ಅಲ್ಲ, ಪ್ರಿಲಿಮ್ಸ್ ಜೊತೆ ಮೇನ್ಸನ್ನು ಕೂಡ ನಾವು ಇನ್ಕಲ್ಕೇಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟಾಗುತ್ತೆ ಅಷ್ಟು. ಸೊ ಓಕೆ, ಅದು ಆ ಕಡೆಗಿರಲಿ. ವಾಟ್ ಈಸ್ ದ ಮೆಕಾನಿಸಮ್ ಫಾರ್ ರಿಸಾಲ್ವಿಂಗ್ ಸಚ್ ಎ ಡೆಡ್ ಲಾಕ್ ಬಿಟ್ವೀನ್ ದ ಟೂ ಹೌಸಸ್? ಫಾರ್ ಎಕ್ಸಾಂಪಲು ಡೆಡ್ ಲಾಕ್ ಆಗುತ್ತೆ. ಡೆಡ್ ಲಾಕ್ ಯಾವಾಗ ಆಗುತ್ತೆ ಅನ್ನೋದನ್ನು ಈ ಸ್ಟೇಟ್ಮೆಂಟ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಡೆಡ್ ಲಾಕ್ ಯಾವಾಗ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಎಷ್ಟು ಬ್ರೀಫಾಗಿ ಮಾಡಿದ್ದಾರೆ ನೋಡಿ. ಇನ್ ಕೇಸ್ ಆಫ್ ಬಿಲ್ಸ್ ಅದರ್ ದೆನ್ ಮನಿ ಬಿಲ್ಸ್, ನಾಗಲೇ ಹೇಳಿದೆ ಮನಿ ಬಿಲ್ಲು ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ನಾವು ಜಾಯಿಂಟ್ ಸಿಟ್ಟಿಂಗ್ನ ಕರೆಯೋದಕ್ಕೆ ಅವಕಾಶ ಇಲ್ಲ. ಇದು ಲೋಕಸಭಾ ವೆಬ್ಸೈಟಿಂದ ಮಾಹಿತಿ ತೆಗೆದುಕೊಂಡು ಬಂದಿರೋದು. ಹಾಗಾಗಿ ಸ್ಟೇಟ್ಮೆಂಟ್ ಓದಿದರೆ ನಿಮ್ಗೆ ಜಾಯಿಂಟ್ ಸಿಟ್ಟಿಂಗ್ನಲ್ಲಿ ಬರ್ತಕ್ಕಂಥ ಎಲ್ಲ ಡೌಟ್ಸ್ಗಳಿಗೂ ಉತ್ತರ ಸಿಕ್ಕಾಗುತ್ತೆ. ಮನಿ ಬಿಲ್ಲಿಗಿಲ್ಲ, ಕಾನ್ಸ್ಟಿಟ್ಯೂಷನ್ ಬಿಲ್ಲಿಗಿಲ್ಲ. ಅಂದರೆ ಆರ್ಡಿನರಿ ಬಿಲ್ಸಿಗೆ ಮಾತ್ರನೇ ಜಾಯಿಂಟ್ ಸಿಟ್ಟಿಂಗ್ನ ನಾವು ತೆಗೆದುಕೊಂಡು ಬರಬಹುದು. ಎ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಹೌಸಸ್ ಮೇ ಅರೈಸ್ ವೆನ್ ಬಿಲ್ ಪಾಸ್ಡ್ ಬೈ ಒನ್ ಹೌಸ್ ಇಸ್ ರಿಜೆಕ್ಟೆಡ್ ಬೈ ಅದರ್ ಹೌಸ್. ಡೆಡ್ ಲಾಕ್ ಯಾವಾಗ ಆಗುತ್ತೆ ಅಂದರೆ ಒಂದು ಹೌಸ್, ಫಾರ್ ಎಕ್ಸಾಂಪಲ್ ಲೋಕಸಭಾ ಪಾಸ್ ಮಾಡಿದೆ, ರಾಜ್ಯಸಭಾ ಏನು ಕಾರ್ಯನಿರ್ವಹಿಸ್ತಾ ಇಲ್ಲ, ಅಥವಾ ಅದು ಆ್ಯಕ್ಟ್ ಬಗ್ಗೆ ಅಥವಾ ಏನು ಒಂದು ಬಿಲ್ ಬಂದಿದ್ದಿಲ್ಲ ಮಸೂದೆ, ಆ ಮಸೂದೆ ಬಗ್ಗೆ ಏನನ್ನೂ ಅದು ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಡೆಡ್ ಲಾಕ್ ಆಗುತ್ತೆ. ಆ ಆ್ಯಕ್ಟು ಹಾಗೇ ಉಳ್ಕೊಳ್ಳುತ್ತೆ. ಅದೇ ರೀತಿ ವಯಸ್ಸವರ್ಸನೂ ಆಗ್ಬೋದು. ರಾಜ್ಯಸಭಾ ಬಿಲ್ ಒಂದು ಕಳಿಸಿರುತ್ತೆ, ಆದರೆ ಲೋಕಸಭಾ ಅದ್ರ ಮೇಲೆ ಏನು ಆ್ಯಕ್ಟ್ ಮಾಡಿರಲ್ಲ. ಇಂಥ ಸಂದರ್ಭದಲ್ಲೂ
ಡೆಡ್ ಲಾಕ್ ಆಗುವಂಥ ಸಂದರ್ಭ ಇದೆ. ಸರ್ ಹಂಗಿದ್ರೆ ಇವತ್ತು ಕಳಿಸಿದ್ದೀವಿ ಲೋಕಸಭೆಯಲ್ಲಿ, ನಾಳೆ ರಾಜ್ಯಸಭೆಯಲ್ಲಿ ಅವರೇನು ಅಂಗೀಕಾರ ಮಾಡಲಿಲ್ಲ, ಇದು ಡೆಡ್ ಲಾಕಿಗೆ ಸಾಧ್ಯನಾ ಅಂತಂದರೆ ಇಲ್ಲ, ಅದಕ್ಕೆ ಒಂದು ಕಾಲಮಿತಿ ಇದೆ. ಒಂದು ಬಿಲ್ಲು ಇನ್ನೊಂದು ಹೌಸ್ ಒಳಗಡೆ ಹೋದ ನಂತರ 2 ಕಂಡೀಷನ್ಸ್ ಬರ್ತದೆ. ಅಲ್ಲಿ ಏನು ಕಂಡೀಷನ್ಸ್ ಬರುತ್ತೆ ಅಂತಂದರೆ, ಉದಾಹರಣೆಗೆ ಈಗ ರಾಜ್ಯಸಭಾದಿಂದ ಲೋಕಸಭೆಗೆ ಬಿಲ್ ಕಳಿಸಿದೆ. ಈ ಬಿಲ್ ಕಳಿಸಿದ ಅವಧಿ ಎಷ್ಟಾಗಿರಬೇಕು ಅಂತಂದರೆ 6 ಮಂತ್ಸ್ ಒಳಗಡೆ ಲೋಕಸಭಾ ಏನಾದರೂ, ನಾನು ಎಕ್ಸಾಂಪಲ್ ತೊಗೊಳ್ತಿರೋದು, ಇದು ವರ್ಷನೂ ಆಗ್ಬೋದು. ನೀವು ಬರೀ ಸಾರ್ ಇದೇನು ಲೋಕಸಭಾ ರಾಜ್ಯಸಭೆ ಅಂತ, ರಾಜ್ಯಸಭೆಯಿಂದ ಕಳಿಸಿದ್ದು ಲೋಕಸಭಾನಾರು ಆಗಿರ್ಬೋದು, ಲೋಕಸಭಾದಿಂದ ಕಳಿಸಿರ್ತಕ್ಕಂಥ ರಾಜ್ಯಸಭೆನೂ ಆಗಿರ್ಬೋದು, ವರ್ಷ. ಇದು ಫಾರ್ ಎಕ್ಸಾಂಪಲು. ಕಳಿಸಿದ ನಂತರ ಯಾವುದೋ ಒಂದು ಸಭೆ, ಲೋಕಸಭೆ ಫಾರ್ ಎಕ್ಸಾಂಪಲ್ ಈ ಇನ್ಸ್ಟೆನ್ಸಲ್ಲಿ 6 ಮಂತ್ಸು ಯಾವುದೇ ಆದಂತಹ ನಿರ್ಧಾರನ ತೆಗೆದುಕೊಳ್ಳಲಿಲ್ಲ, ಏನು ಡಿಸಿಷನ್ ಮಾಡಲಿಲ್ಲ, ಪಾಸು ಮಾಡಲಿಲ್ಲ ಅಥವಾ ರಿಜೆಕ್ಟು ಮಾಡಲಿಲ್ಲ, ಅಂಥ ಸಂದರ್ಭದಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಕರೆಯೋದಕ್ಕೆ ಅವಕಾಶ ಇದೆ. ಇದು ಫಸ್ಟ್ ಇನ್ಸಿಡೆಂಟು. ಅಥವಾ ಲೋಕಸಭಾ ಕಳಿಸ್ತು, ರಾಜ್ಯಸಭಾ ಕಳಿಸಿದ 2 ತಿಂಗಳೊಳಗಡೆ ಲೋಕಸಭಾ ಆ ಬಿಲ್ಲನ್ನು ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಇಲ್ಲಿ 2 ಮಂತ್ಸ್ ಒಳಗಡೆ ರಿಜೆಕ್ಟ್ ಮಾಡಿದ್ರು. ಒಂದು 6 ಮಂತ್ಸು ಇನ್ಆ್ಯಕ್ಟಿವಿಟಿ ಆದ ಸಂದರ್ಭದಲ್ಲಿ, ಸೆಕೆಂಡ್ನೇದು ರಿಜೆಕ್ಷನ್ ಆದ ಸಂದರ್ಭದಲ್ಲಿ, ಇವೆರಡು ಸಂದರ್ಭದಲ್ಲಿ ಮಾತ್ರ ನಮಗೆ ಜಾಯಿಂಟ್ ಸಿಟ್ಟಿಂಗ್ನ ಕರೆಯೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸ್ನೇಹಿತರೆ ತಿಳಿತು ಅಂತ ಅಂದ್ಕೊಳ್ತೀನಿ ನಿಮಗೆ. ಜಾಯಿಂಟ್ ಸಿಟ್ಟಿಂಗ್ ಕರೆಯೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು 2 ಸಂದರ್ಭದಲ್ಲಿ. ಒಂದು ಯಾವುದು ಅಂತಂದರೆ, ಒಂದು ಬಿಲ್ ಡಿಸ್ಅಗ್ರಿಮೆಂಟ್ ಆಗಿರಬೇಕು, ಅಥವಾ ಮೋರ್ ದೆನ್ 6 months have elapsed from the date of receipt of the bill by other house without the bill being passed by it. ಒಂದು ರಿಜೆಕ್ಟ್ ಆಗಿರಬೇಕು, ಇನ್ನೊಂದು ಅದು ಏನಾಗಿರಬೇಕು ಅಂತಂದರೆ 6 ತಿಂಗಳು ಡಿಲೇ ಆಗಿರಬೇಕು. ಈ ಮಾಹಿತಿಗಳು ಸಾಕಿಷ್ಟೇ ಜಾಯಿಂಟ್ ಸಿಟ್ಟಿಂಗ್ಗೆ, ಮತ್ತೇನು ಓದೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 68. Under which article of the Indian Constitution did the President give his assent to the ordinance on electoral reforms when it was sent back to him by the Union Cabinet without making any changes? ಇದು ಆರ್ಡಿನೆನ್ಸ್ ಬಗ್ಗೆ ಅಳಿಯಲ್ಲ ಮಗಳು ಗಂಡ ಅನ್ನೋ ರೀತಿಯಲ್ಲಿ ಆರ್ಡಿನೆನ್ಸೇ ಇರೋದಿಲ್ಲ. ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆರ್ಡಿನೆನ್ಸ್ ಯಾವುದು ಅಂತ ಆರ್ಟಿಕಲ್ 1, 2, 3 1, 2, 3 ಅನ್ನೋದು ಕೇಂದ್ರ ಸರ್ಕಾರ ಓಡಿಸೋ ಅಂಥದ್ದು. ಇವೆಲ್ಲ ಸಿಂಪಲ್ ಆದ ಆರ್ಟಿಕಲ್ ನೆನ್ಪಿಟ್ಕೊಬೇಕು, 1, 2, 3. ಅದೇ ರೀತಿ ಈ ವಿಧಾನಸಭೆಗಳಿಂದ ರಾಜ್ಯಗಳಲ್ಲಿ ಓಡಿಸ್ತಕ್ಕಂಥ ಗವರ್ನರ್ ಓಡಿಸ್ತಕ್ಕಂಥ ಆರ್ಡಿನೆನ್ಸ್ ಏನಾಗಿರುತ್ತೆ, 2, 1, 3. ಈ ಆರ್ಟಿಕಲ್ ನಂಬರ್ನ ಜ್ಞಾಪಕ ಇಟ್ಕೊಳ್ಳಿ. ಮೈನ್ಸ್ ಉತ್ತರ ಬರೆಯೋ ಸಂದರ್ಭದಲ್ಲಿ ಆರ್ಟಿಕಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಉತ್ತರಕ್ಕೆ ಒಂದು ಶ್ರೀಮಂತಿಕೆ ಬರ್ತದೆ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹೈಕೋರ್ಟ್ಸ್ ಹ್ಯಾಸ್ ದ ಟೆರಿಟರಿಯಲ್ ಜುರಿಸ್ಡಿಕ್ಷನ್ ಓವರ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್? ಯಾಕೆ ನಾವು ಹಳೆಯ ಪ್ರಶ್ನೆಗಳನ್ನ ಮಾಡ್ತಾ ಮುಂದಿನ ವರ್ಷದ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೋಬೋದು ಅಂದರೆ, ಅವತ್ತು ಹೈಕೋರ್ಟ್ ನಂದು ಮಾಡಿದ್ದೆ 25 ಹೈಕೋರ್ಟ್ಗಳಿದೆ ಅಂತ ಹೇಳಿದ್ದೆ. ಅವೊಂದು ನಿಮಗೆ ಸ್ಕ್ರೀನ್ಶಾಟ್ನಲ್ಲಿ ತೆಗೆದುಬಿಟ್ಟು ಒಂದು ಸ್ಲೈಡ್ಸ್ನೆಲ್ಲ ಹಾಕಿದ್ದೆ, ಯಾವ್ಯಾವ ಹೈಕೋರ್ಟ್ಗಳು ಯಾವ್ಯಾವ ಜುರಿಸ್ಡಿಕ್ಷನ್ ಬರುತ್ತೆ ಅಂತ. ಅದು ಗೊತ್ತಿದ್ದರೆ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ, ಕಲ್ಕತ್ತಾ ಹೈಕೋರ್ಟ್. ಅಂದರೆ ಯೂನಿಯನ್ ಟೆರಿಟರೀಸ್ ಏನೇನಿದೆಯಲ್ಲ, ಯೂನಿಯನ್ ಟೆರಿಟರೀಸು ಯಾವ ಹೈಕೋರ್ಟ್ಗೆ ಅದು ಜುರಿಸ್ಡಿಕ್ಷನ್ ಹೊಂದಿದೆ ಅಂತ ಒಂದು ತಿಳ್ಕೊಬೇಕು. ಅದಾದ ನಂತರ ನಮಗೆ ಗೊತ್ತಿರಬೇಕು, 3 ಹೈಕೋರ್ಟ್ಗಳು 1ಕ್ಕೂ ಹೆಚ್ಚು ರಾಜ್ಯಗಳಿಗೆ ಹೈಕೋರ್ಟ್ ಆಗಿದೆ ಅಂತ. ಅದನ್ನು ಕೂಡ ನಾವು ಓದಿದ್ದೀವಿ. ಅದನ್ನು ಉದಾಹರಣೆಗೆ ಗೋವಾ ಮತ್ತು ಮಹಾರಾಷ್ಟ್ರದ್ದು ಎಲ್ಲ ಬಾಂಬೆ ಹೈಕೋರ್ಟ್ ಇದೆ. ಆಮೇಲೆ ಪಂಜಾಬು ಮತ್ತು ಹರಿಯಾಣದ್ದು ಚಂಡೀಗಢ ಹೈಕೋರ್ಟ್ ಇದೆ. ಅದೇ ರೀತಿಯಾಗಿ ಗುವಾಹಟಿ ಇದೆಯಲ್ಲ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಲ್ಲಿರ್ತಕ್ಕಂಥ ಬಹಳಷ್ಟು ರಾಜ್ಯಗಳಿಗೆ ಅದು ಒಂದು ಸಿಂಗಲ್ ಹೈಕೋರ್ಟ್ ಆಗಿದೆ. ಈ ರೀತಿಯಾಗಿ ನಾವು ಜ್ಞಾಪಕ ಇಟ್ಕೊಬೇಕು. ಅದಕ್ಕೋಸ್ಕರ ಯಾರಾದರೂ ಅಕಸ್ಮಾತ್ ಕಳೆದ ಸರಣಿಗಳನ್ನು ನೀವು ನೋಡಿಲ್ಲ ಅಂತಂದರೆ ಖಂಡಿತವಾಗಿ ನೋಡಿ, ಇದು ಬಹಳಷ್ಟು ಫ್ರೂಟ್ಫುಲ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಈ ವರ್ಷ ಎಕ್ಸಾಮ್ ಬರೋದಾದ ನಂತರ ನೀವು ನನ್ನ ನೆನಪಿಸ್ಕೊಳ್ತೀರ. ಯಾಕೆ ಅಂತಂದರೆ ಈ ಹಳೆಯ ವರ್ಷಗಳ ಪ್ರಶ್ನೆಗಳಿಂದ ನಿಮಗೆ ಮುಂದಿನ ವರ್ಷ ಈ ವರ್ಷ ಬರೋ ಪ್ರಿಲಿಮ್ಸ್ಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಎಲ್ಲ ಯಾರು ಕಂಟಿನ್ಯೂಸ್ ಆಗಿ ನೋಡಿರ್ತಿರಲ್ಲ ಅವರಿಗೆ ಅದು ಖಂಡಿತವಾಗ್ಲೂ ಅನುಭವಕ್ಕೆ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮುಂದಿನ ಹಾಗೂ ಕೊನೆಯ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ವಾಸ್ ಎಲೆಕ್ಟೆಡ್ ಬೈ ದ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್ ಇನ್ ದ ಇಯರ್
1946. ಇದೇ ರೀತಿಯಾದಂಥ ಎವಲ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ನಲ್ಲಿ ಬಂದಂತಹ ಇದು ಮತ್ತೊಂದು ಪ್ರಶ್ನೆ. ಸಿಂಪಲ್ ಸಾರ್, ಪ್ರಿಲಿಮ್ಸ್ನಲ್ಲಿ ಎಲ್ಲಿ ಬೇಕಿಂದ್ರೆ ತೆಗಿತಾರೆ ಅಂತ. ನೋ 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 ನೋ, ದೇ ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ದ ಸಿಲೆಬಸ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಾ? ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಿಲೆಬಸ್ನಲ್ಲಿದೆ. ಅದ್ರ ಪ್ರಕಾರ ಒಂದು ಪ್ರಶ್ನೆ ಆಲ್ರೆಡಿ ಬಂದಿತ್ತು, ಅದರೂ ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೆ. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ವಾಸ್ ಎಲೆಕ್ಟೆಡ್ ಬೈ ದ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್ ಇನ್ ದ ಇಯರ್ 1946. ಅದು ಕರೆಕ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅಂತಂದರೆ, ಇನ್ನೊಂದು ಸ್ಟೇಟ್ಮೆಂಟು ಪ್ರಾವಿನ್ಷಿಯಲ್ ಅಸೆಂಬ್ಲಿ, ಆಮೇಲೆ ನಮ್ಮ ದೇಶೀಯ ಸಂಸ್ಥಾನಗಳಿರುತ್ತಲ್ಲ, ಪ್ರಿನ್ಸ್ಲಿ ಸ್ಟೇಟ್ಸ್, ಅಲ್ಲಿಂದ ಎಲೆಕ್ಷನ್ ನಡೆಯೋದಿಲ್ಲ, ಅಲ್ಲಿ ನಾಮಿನೇಷನ್ ನಡೆಯುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಳೆದ ವೀಡಿಯೋದಲ್ಲಿ, ಅದನ್ನು ನೋಡಿ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಕ್ಕೆ ರಾಂಗ್ ಅಂತಂದರೆ, ಜವಾಹರ್ಲಾಲ್ ನೆಹರು, ಎಮ್.ಎ. ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರಾಗಿರಲಿಲ್ಲ. ವಲ್ಲಭಾಯ್ ಪಟೇಲ್ ಅವರು ಆಗಿದ್ದರು, ಜವಾಹರ್ಲಾಲ್ ನೆಹರು ಆಗಿದ್ದರು. ಗಾಂಧೀಜಿನೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರಾಗಿರಲಿಲ್ಲ. ಇದು ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ದ ಫಸ್ಟ್ ಸೆಷನ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ವಾಸ್ ಹೆಲ್ಡ್ ಇನ್ ಜನವರಿ 1947. 46ನಲ್ಲಿ ನಡೆದಿರ್ತದೆ. ಅದಾದ ನಂತರ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ 26th January. No, it is not adopted on 26th November 1949, ಬಟ್ ಫುಲ್ಲಿ ಎನ್ಫೋರ್ಸ್ಡ್ ಆನ್ 26th January. ನೀವು ಪ್ರಿಯಾಂಬಲ್ ಓದಿದರೆ ಪ್ರಿಯಾಂಬಲ್ನಲ್ಲಿ ಇದು ಉತ್ತರ ಸಿಕ್ಕಿರುತ್ತೆ. ಇವತ್ತಿಗೆ ನಾವು 10 ಪ್ರಶ್ನೆಗಳನ್ನ ಮುಗಿಸಿದ್ದೇವೆ. ಒಟ್ಟಾರೆ 70 ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಮುಗಿಸಿ 2004 ತನಕ ಮುಗಿಸಿದ್ದೇವೆ. ಇನ್ನೊಂದು 7-8 ವಿಡಿಯೋದಲ್ಲಿ ಇನ್ನು ಮುಂದಿನ ಎಲ್ಲ ವರ್ಷಗಳನ್ನು ಮುಗಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ನಿಮ್ಮ ಬೆಂಬಲ ಹೀಗೆ ಇರಲಿ. ಸಾಧ್ಯವಾದಷ್ಟು ಹೆಚ್ಚೆಚ್ಚು ಜನಕ್ಕೆ ನಮ್ಮ ಈ ಒಂದು ಸದುದ್ದೇಶದಿಂದ ಕೂಡಿದ ಈ ವಿಡಿಯೋ ಸರಣಿಗಳನ್ನು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ನಮ್ಮ ಒಂದು ನಿಸ್ವಾರ್ಥ ಸೇವೆ ಅನುಕೂಲ ಆಗಲಿ ಅಂತ ಬಯಸ್ತಾ ಇವತ್ತಿಗೆ ಈ ಸೆಷನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.